ಕರ್ನಾಟಕದ ಗುಟ್ಕಾ ಮತ್ತು ತಂಬಾಕು ಬಳಕೆದಾರರಿಗೆ ಇಂದು ಬಹಳ ಮುಖ್ಯವಾದ ಸುದ್ದಿ. ಕರ್ನಾಟಕ ಸರ್ಕಾರ ಗುಟ್ಕಾ, ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಕೆಲವು ಉತ್ಪನ್ನಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡಿದೆ. ಆಗಸ್ಟ್ 10, 2026ರಿಂದ ರಾಜ್ಯದಲ್ಲಿ 1 ವರ್ಷದ ಅವಧಿಗೆ ಹೊಸ ನಿಷೇಧ ಜಾರಿಗೆ ತಂದಿದೆ. ಹಾಗಾದರೆ ಈ ನಿಷೇಧದಲ್ಲಿ ಯಾವ ಉತ್ಪನ್ನಗಳು ಬರುತ್ತವೆ? ಗುಟ್ಕಾ ಮಾತ್ರವೇ ಬ್ಯಾನ್ ಅಥವಾ ಪಾನ್ ಮಸಾಲ ಅಂಗಡಿಯಲ್ಲಿಟ್ಟು ಮಾರಿದರೆ ಏನಾಗಬಹುದು? ಈ ವಿಡಿಯೋದಲ್ಲಿ ಎಲ್ಲವನ್ನು ಸರಳವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಕೊನೆ ತನಕ ನೋಡಿ. ಕರ್ನಾಟಕದ ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆಯು ಆಗಸ್ಟ್ 10, 2026 ಅಧಿಸೂಚನೆ ಹೊರಡಿಸಿದೆ. ಅದರ ಪ್ರಕಾರ ತಂಬಾಕು ಮತ್ತು ನಿಕೋಟಿನ್ ಹೊಂದಿರುವ ಗುಟ್ಕಾ, ಪಾನ್ ಮಸಾಲ ಹಾಗೂ ಇತರೆ ನಿಷೇಧಿತ ಉತ್ಪನ್ನಗಳ ತಯಾರಿಕೆಗೆ, ಸಂಗ್ರಹಣೆ ಮತ್ತು ಸಾಗಣೆ ಮತ್ತು ವಿತರಣೆ ಈ ಎಲ್ಲ ಮಾರಾಟವನ್ನು ರಾಜ್ಯದಾದ್ಯಂತ 1 ವರ್ಷದ ಅವಧಿಗೆ ನಿಷೇಧಿಸಲಾಗಿದೆ. ಈ ಕ್ರಮ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಕೈಗೊಳ್ಳಲಾಗಿದೆ ಎಂದು ಇಲಾಖೆ ತಿಳಿಸಿದೆ. ಅಂದರೆ ಇದು ಕೇವಲ ಅಂಗಡಿಯಲ್ಲಿ ಮಾರಾಟ ಮಾಡಬಾರದು ಎಂಬ ವಿಷಯವಲ್ಲ. ಉತ್ಪನ್ನವನ್ನು ತಯಾರಿಸುವುದು, ಸಂಗ್ರಹಿಸುವುದು, ಸಾಗಿಸುವುದು ಮತ್ತು ವಿತರಿಸುವುದು ನಿರ್ಬಂಧ ಅನ್ವಯಿಸುತ್ತದೆ. ಒಂದು ಕಡೆ ಸರ್ಕಾರ ನಿಷೇಧದ ಮೂಲ ತಂಬಾಕು ಉತ್ಪನ್ನಗಳ ಲಭ್ಯತೆಯನ್ನು ಕಡಿಮೆ ಮಾಡಲು ಪ್ರಯತ್ನಿಸುತ್ತಿದೆ. ಮತ್ತೊಂದು ಕಡೆ ಜನರು ತಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿರಬೇಕಾಗಿದೆ. ಗುಟ್ಕಾ ಅಥವಾ ತಂಬಾಕು ಬಳಕೆ ಮಾಡುತ್ತಿರುವವರು ಅದನ್ನು ನಿಲ್ಲಿಸಲು ಕಷ್ಟವಾಗುತ್ತಿದ್ದರೆ ವೈದ್ಯರು ಅಥವಾ ಆರೋಗ್ಯ ವೃತ್ತಿಪರ ಸಹಾಯ ಪಡೆಯುವುದು ಉತ್ತಮ. ಆರೋಗ್ಯವೇ ನಮ್ಮ ನಿಜವಾದ ಸಂಪತ್ತು. ಕರ್ನಾಟಕದಲ್ಲಿ ಜಾರಿಯಾಗಿರುವ ಈ ಹೊಸ ನಿಯಮದ ಬಗ್ಗೆ ನಿಮಗೆ ಏನನಿಸುತ್ತದೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಸುದ್ದಿ ಹಾಗೂ ಫ್ಯಾಕ್ಟ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತಂಬಾಕು ಮುಕ್ತ ಕರ್ನಾಟಕ, ಆರೋಗ್ಯಕರ ಕರ್ನಾಟಕ. ಧನ್ಯವಾದಗಳು.